ಫಿಲ್ ಸಾಲ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನ ಆರಂಭಿಕ ಸ್ಟಾರ್ ಆಟಗಾರ. ಆದರೆ ಎಡಗೈ ಗಾಯದಿಂದಾಗಿ ಆರ್ಸಿಬಿ ತಂಡದ ಕೊನೆಯ 3 ಪಂದ್ಯಗಳಿಂದ ಫಿಲ್ ಸಾಲ್ಟ್ ಹೊರಗುಳಿದಿದ್ದಾರೆ. ಗಾಯದಿಂದ ಚೇತರಿಸಿಕೊಂಡು ಆದಷ್ಟು ಬೇಗ ಆರ್ಸಿಬಿ ತಂಡವನ್ನು ಸೇರಿಕೊಳ್ಳುತ್ತಾರೆ ಎಂದು ಕಾಯುತ್ತಿದ್ದ ಆರ್ಸಿಬಿ ಫ್ಯಾನ್ಸ್ಗೆ ಇದು ಬ್ಯಾಡ್ ನ್ಯೂಸ್. ಹೌದು, ಸ್ಕ್ಯಾನ್ಗಳ ಉದ್ದೇಶಕ್ಕಾಗಿ ಐಪಿಎಲ್ ಸೀಸನ್ 19ರ ಮಧ್ಯೆಯೇ ಫಿಲ್ ಸಾಲ್ಟ್ ಇಂಗ್ಲೆಂಡ್ಗೆ ವಾಪಸ್ ತೆರಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆರ್ಸಿಬಿ ಅಧಿಕೃತವಾಗಿ ಈ ಕುರಿತು ಮಾಹಿತಿ ಕೊಡದಿದ್ದರೂ ಏಪ್ರಿಲ್ 18ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ತವರಿನ ಪಂದ್ಯದ ವೇಳೆ ಸಾಲ್ಟ್ ಗಾಯಗೊಂಡಿದ್ದರು ಎನ್ನಲಾಗಿದೆ. ಎರಡನೇ ಇನ್ನಿಂಗ್ಸ್ನ 6ನೇ ಓವರ್ನಲ್ಲಿ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನಲ್ಲಿ ಡೈವಿಂಗ್ ಮಾಡುವಾಗ ಸಾಲ್ಟ್ ಅವರ ಬೆರಳಿಗೆ ಗಾಯವಾಯಿತು. ಆ ಸಮಯದಲ್ಲಿ ಅದು ಗಂಭೀರವಾಗಿ ಅನಿಸಿರಲಿಲ್ಲ. ಆದರೆ ಅಂದಿನಿಂದ ಅವರ ಗಾಯದ ಸಮಸ್ಯೆಯೇ ಅವರು ಆಟದಿಂದ ದೂರ ಉಳಿಯುವಂತೆ ಮಾಡಿದೆ. ಇನ್ನು ಸಾಲ್ಟ್ ಆರ್ಸಿಬಿ ಓಪನರ್ ಆಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು. 6 ಇನ್ನಿಂಗ್ಸ್ಗಳಲ್ಲಿ 168.33ರ ಸ್ಟ್ರೈಕ್ ರೇಟ್ನಲ್ಲಿ 202 ರನ್ ಗಳಿಸಿದ್ದರು. ವಿರಾಟ್ ಕೊಹ್ಲಿ ಅವರು ಉತ್ತಮ ಜೊತೆ ಆಟದ ಕೊಡುಗೆ ನೀಡುತ್ತಿದ್ದರು. ಅಗ್ರ ಕ್ರಮಾಂಕದಲ್ಲಿ ಫೀಲ್ಡ್ಗಿಳಿಯುತ್ತಿದ್ದ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಆರ್ಸಿಬಿಯ ಈ ಆವೃತ್ತಿಯ ಬಲವಾದ ಆರಂಭಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು. ಫಿಲ್ ಸಾಲ್ಟ್ ಲಭ್ಯವಿಲ್ಲದ ಕಾರಣ ಜೇಕಬ್ ಬೆಥೆಲ್ ಈಗ ವಿರಾಟ್ ಕೊಹ್ಲಿ ಜೊತೆಗೆ ಆರಂಭಿಕರಾಗಿ ಸ್ಥಾನ ಪಡೆದಿದ್ದಾರೆ. ಸಾಲ್ಟ್ ಇಂಗ್ಲೆಂಡ್ಗೆ ಮರಳಿರುವುದರಿಂದ ಮತ್ತು ವಾಪಸ್ ಆಗುವ ಕುರಿತು ಇನ್ನೂ ಡೇಟ್ ಫೈನಲೈಸ್ ಆಗದ ಕಾರಣ ಬೆಥೆಲ್ಗೆ ದೀರ್ಘಾವಧಿಯ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ಆರ್ಸಿಬಿ ತಂಡದಲ್ಲಿ ಬ್ಯಾಕಪ್ ಬ್ಯಾಟಿಂಗ್ ಆಯ್ಕೆಯಾಗಿ ಜೋರ್ಡಾನ್ ಕಾಕ್ಸ್ ಕೂಡ ಇದ್ದಾರೆ. ಆದರೆ ಆಡಳಿತ ಮಂಡಳಿ ಸದ್ಯಕ್ಕೆ ಬೆಥೆಲ್ ಅವರನ್ನೇ ಮುಂದುವರಿಸಲು ಒಲವು ತೋರುತ್ತಿದೆ. ಆದರೆ ಆರ್ಸಿಬಿ ಅಭಿಮಾನಿಗಳು ಮಾತ್ರ ಮೈದಾನದಲ್ಲಿ ಫಿಲ್ ಸಾಲ್ಟ್ ಅವರನ್ನು ಮಿಸ್ ಮಾಡಿಕೊಳ್ಳುವುದಂತೂ ಸತ್ಯ.